ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಆನಟ್ಟಿ ಹೋಬಳಿಯ ತಲೂರು 2ನೇ ವಾರ್ಡ್ ಕ್ಷೇತ್ರದಿಂದ ತಲೂರು ಗ್ರಾಮ ಪಂಚಾಯತಿಗೆ ಸದಸ್ಯರಾಗಿ ಆಯ್ಕೆಯಾಗಿರುವ ಶ್ರೀ ಕೃಷ್ಣಪ್ಪ ಸಣ್ಣ ತಿಮ್ಮಪ್ಪ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ವತಿಯಿಂದ ಸ್ವಾಗತ ಬಯಸ್ತಿದ್ದೇನೆ ಸರ್. ಸ್ವಾಗತ ಸರ್. ಸರ್, ತಾವು ಸದಸ್ಯರಾಗುವ ಮೊದಲು ಏನು ಕೆಲಸ ಮಾಡ್ಕೊಂಡಿದ್ದೀರಾ? ಸರ್, ನಾವು ಮೊದಲಿಂದ ಸರ್ ವ್ಯವಸಾಯ ಮಾಡ್ತಿದ್ದೀವಿ ಸರ್. ಒಂದು ಜನರಿಂದ ಒಂದು ಗ್ರಾಮ ಪಂಚಾಯತಿಯಲ್ಲಿ ಜನ ಒಂದು ಅಭಿಪ್ರಾಯದಿಂದ ಸರ್ ನಾವು ಸದಸ್ಯರು ಆಗ್ಲೇಬೇಕೇನಂತೇಳಿ ಜನಗಳು ತೀರ್ಮಾನ ಮಾಡಿದ್ರು ಸರ್. ಹಾಗಾದ್ರೆ ಸರ್ ನೀವು ರಾಜಕೀಯ ರಂಗಕ್ಕೆ ಬರಲು ಕಾರಣ ಸರ್? ಸರ್, ಕಾರಣ ಅಂದ್ರೆ ಜನ ಅಭಿಪ್ರಾಯ ಸರ್. ನಮ್ಮ ಒಳ್ಳೆತನದಿಂದ ಆಗಲಿ ನಮ್ಮ ಒಂದು ಜನ ಒಂದು ಅಭಿಪ್ರಾಯ ಸರ್. ನೀವು ಒಮ್ಮತದಿಂದ ಒಟ್ಟು ನೀವು ಮಾಡಿದ್ರೆ ಒಳ್ಳೆ ಕೆಲಸ ಕಾರ್ಯ ಮಾಡ್ತಾರೆ ಇವರು ಉದ್ದೇಶಕ್ಕಾಗಿ ನಮ್ಮನ್ನು ಆಯ್ಕೆ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ತಾರೆ ಮುಂದೆ ಅಂತ ಆಯ್ಕೆ ಮಾಡಿದ್ದಾರೆ. ಸರಿ ಸರ್. ಸರ್, ಹಾಗಾದ್ರೆ ತಮ್ಮ 5 ವರ್ಷದ ಅವಧಿಯಲ್ಲಿ ಏನೇನು ಕೆಲಸ ಮಾಡ್ಬೇಕು ಅಂತ ಇದ್ರೆ ಸರ್ ನೀವು? ಸರ್, ನಾವು ಕೆಲಸ ಮಾಡ್ಬೇಕನ್ನೋದು ಬಹಳಷ್ಟು ಆಸಕ್ತಿಯಿಂದಾನೇ ಬಂದಿರೋದು ಸರ್ ನಾವು. ಆದ್ರೆ ನಮಗೆ ಬರತಕ್ಕಂತ ಅನುದಾನಗಳು ಸರ್ ನಮಗೆ ಒಂದು ಸಾಲ್ತಾ ಇಲ್ಲ ಸರ್. ಸರಿ ಸರ್. ನಮಗೆ ಅವರು ಸರ್ಕಾರದಿಂದ ಬರತಕ್ಕಂತ ಅನುದಾನಗಳು ಸರ್, ಅದು ರೋಡ್ ಆಗಿರ್ಬೋದು, ಒಂದು ಚರಂಡಿಗಳಾಗಿರ್ಬೋದು ಸರ್, ಆಮೇಲೆ ಏನು ಮಾಡಕ್ಕ ಆಗದಂತೆ ಆಗಿದೆ. ಕೊಡುವಂತ ಅನುದಾನ ಬಹಳ ಕಡಿಮೆ ಆಗಿದೆ. ಅದಕ್ಕೆ ಯಾವ ರೀತಿ ಅಭಿವೃದ್ಧಿ ಪಡಿಸ್ಲಿಕ್ಕೂ ಆಗ್ತಾ ಇಲ್ಲ ನಿಮ್ಗೆ. ಅದಕ್ಕೆ ಹೆಚ್ಚಿನದಾಗಿ ಅವರು ಅನುದಾನ ಕೊಟ್ಟಾಗ ಮಾತ್ರ ಒಳ್ಳೆ ಸೌಲಭ್ಯ ಮಾಡಕ್ಕೆ ನೀವು ಸಾಧ್ಯತೆ. ಸರ್, ಹಾಗಾದ್ರೆ ಗ್ರಾಮ ಪಂಚಾಯತಿಗೆ ಸರ್ಕಾರ ನೀಡುತ್ತಿರೋದು ಅನುದಾನ ಬಗ್ಗೆ ಏನ್ ಹೇಳ್ತೀವಿ ಸರ್? ಎಷ್ಟೆಷ್ಟು ಬರ್ತಾ ಇದೆ, ಏನ್ ಕಟ್ ಆಗ್ತಾ ಇದೆ ಅದ್ರ ಬಗ್ಗೆ? ಸರ್ಕಾರದಿಂದ ಬರ್ತಕ್ಕಂತ ಅನುದಾನ ಸರ್ ಗ್ರಾಮ ಪಂಚಾಯತಿಯಲ್ಲಿ ಒಂದು ಸದಸ್ಯರ ಮುಖಾಂತರ ಬರೋದಲ್ಲ ಸರ್. ಅದು ಅವ್ರು ಕೊಟ್ಟಿರತಕ್ಕಂತ ಸರ್ಕಾರದಿಂದ ಬರತಕ್ಕಂತ ನಮ್ಮ ಸದಸ್ಯರಿಗೆ ಸರ್ ಆ ಅನುದಾನ ಸಾಲ್ತಾ ಇಲ್ಲ ಸರ್. ಸರಿ ಸರ್. ಅದೇನು ಮಾಡಕ್ಕೂ ಸಾಧ್ಯನೇ ಇಲ್ಲ ಸರ್. ಸರ್, ಏನಾಗುತ್ತೆ ಅಂದ್ರೆ ಈಗ ಒಂದು 10 ಲಕ್ಷ ಬರುತ್ತೆ, ಬಂದ ತಕ್ಷಣ ಅದು KV ಬಿಲ್ಲಿಗೆ ಸಿಬ್ಬಂದಿಗೆ ಅಂತ ಹೇಳಿ ಕಟ್ ಮಾಡಿಕೊಂಡು ಮಾಡ್ತಾರೆ ಸರ್. ಉಳಿದದ್ದು ಇದು ಮಾಡ್ರಿ ಅಂತಾರೆ. 10 ಜನ ಇರೋದ್ರಿಂದ ಅದರಿಂದ ಏನು ಅಧಿಕಾರ ಆಗಲ್ಲ, ಏನು ಕೆಲಸ ಮಾಡಲು ಸಾಧ್ಯನೇ ಆಗಲ್ಲ, ಸಾಧ್ಯ ಆಗಲ್ಲ. ಅದೇನು ಅಂದ್ರೆ ಸಪರೇಟ್ ಆದ್ರೆ ಒಳ್ಳೇದು, ಮುಂದೆ ಬೇರೆ ಅನುದಾನ ಬಂದ್ರೆ ಒಳ್ಳೇದು ಅಂತ ಹೇಳೋದು. ಒಳ್ಳೆ ಕೆಲಸಗಳು ಮಾಡ್ಬೋದು ಸರ್ ನಾವು ಸದಸ್ಯರು. ಸರಿ ಸರ್, ಓಕೆ. ತಮಗೆ ನೀಡುತ್ತಿರೋ ಗೌರವಧನ ಬಗ್ಗೆ ತೃಪ್ತಿಯೋ ಅತೃಪ್ತಿಯೋ ಸರ್? ಈಗ ಸದ್ಯ ನಿಮ್ಗೆ ಗೌರವಧನ ಕೊಡ್ತಲ್ಲ, ಅದ್ರ ಬಗ್ಗೆ ಸರ್ ಇಲ್ಲಿ ನಮ್ಮ ರಾಜ್ಯದಲ್ಲಿ ಕೊಡ್ತಾ ಇರೋದು ಅದು ಕೇರಳ ರಾಜ್ಯದಲ್ಲಿ ಕೊಡ್ತದಾರೆ ಸರ್ ಅಲ್ಲಿ ಗೌರವ ಅನುದಾನ. ಆ ಒಂದು ರೀತಿ ಕೊಟ್ಟರು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸದಸ್ಯರು ಉತ್ತಮ ಸಾಧ್ಯತೆಗಳು ಕಾಣ್ಬೋದು. ನಾವು ಇಲ್ಲಿ ಅಭಿವೃದ್ಧಿ ಕೆಲಸ ಅವ್ರ ಹತ್ರ ಇದು ಮಾಡೋದು ನಿಮ್ಮ ಉದ್ದೇಶ ಸರ್? ನಮ್ಮ ಉದ್ದೇಶ. ಸರಿ ಸರ್. ಸರ್, ಕೇರಳ ಮಾತ್ರ ತಿದ್ದುಪಡಿ ತರಲು ನಮ್ಮೊಂದಿಗೆ ಸಹಕಾರ ನೀಡ್ತೀರಾ ಸರ್ ನೀವು? ನಾವೆಲ್ಲ ಮಾಡ್ತೀವಿ ಸರ್. ಸಹಕಾರವನ್ನು ನೀಡ್ತೀರಾ, ಬೆಂಬಲವನ್ನು ಕೊಡ್ತೀರಾ ನಮ್ಮ ಸಂಸ್ಥೆಯ ಜೊತೆಗೆ? ಸಂಘಟನೆ ಮಾಡ್ಲಿಕ್ಕೆ ನಮ್ಮ ಜೊತೆ ಬರ್ತೀರಾ ಸರ್? ಬರ್ತೇವೆ ಸರ್. ಸರ್, ನಮ್ಮ ಸಂಸ್ಥೆ ಏನ್ ಹೇಳ್ತದೆ ಅಂದ್ರೆ ಪ್ರತಿ ಗ್ರಾಮ ಪಂಚಾಯತಿ ಸದಸ್ಯರಿಗೂ, ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ ಇದು ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಐಡೆಂಟಿ ಕಾರ್ಡ್ ಬೇಕಾನಂತ ಸರ್, ಗುರುತಿನ ಚೀಟಿ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಗ್ರಾಮ ಪಂಚಾಯತಿ ಸದಸ್ಯರು ಸರ್ ಎಲ್ಲರಿಗೂ ಗುರುತಿನ ಚೀಟಿ ಬೇಕು ಅಂತ ಹೇಳುತ್ತೆ ಸರ್. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದು ಗುರುತಿನ ಚೀಟಿ ಸರ್, ಅದು ಮುಖ್ಯನಾ ನಿಮಗೆ? ಮುಖ್ಯ ಸರ್ ಅದು. ಯಾಕಂದ್ರೆ ಅದು ಇಂಪಾರ್ಟೆಂಟ್ ಸರ್. ಅದು ಎಲ್ಲ ಜನಗಳಿಗೆ ಅಥವಾ ಪ್ರತಿಯೊಬ್ಬ ಜನರಿಗೂ ಅನುಕೂಲ ಆಗುವಂತ. ನೀವು ಅದೇ ಐಡೆಂಟಿ ಕಾರ್ಡ್ ಇದ್ರೆ ನಿಮ್ಮನ್ನ ಗುರುತಿಸಿಕೊಳ್ಳಬಹುದು. ಇಲ್ಲ ಅಂದ್ರೆ ಎಲ್ಲ ಬೇರೆ ಕಡೆ ಆದ್ರೆ ನೀವು ಸಾಮಾನ್ಯ ಐಡೆಂಟಿ ಕಾರ್ಡ್ ಇದ್ರೆ ಒಳ್ಳೇದು ಸರ್. ಸರಿ ಸರ್. ಸರ್, ಈ ರೀತಿ ನಾವು ನಮ್ಮ ಸಂಸ್ಥೆಯಿಂದ ನಿಮ್ಮ ಮನೆಗೆ ಬಂದು ನೇರವಾಗಿ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದೀವಿ ಸರ್. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಈ ಸರ್ಕಾರದಿಂದ ಎಲ್ಲ ಸಂಸ್ಥೆಗಳೆಲ್ಲ ಬಂದು ಈ ಟೈಪು ತಗೊಂಡ ಒಂದು ರೀತಿಯಲ್ಲಿ ಸರ್ ಒಳ್ಳೆ ನಿರ್ಧಾರನ ತಗೊಂತ ಇದೆ ಅನ್ನೋದು ನಾವು ಒಂದು ಆಶೆ ಸರ್. ಸರಿ ಸರ್. ಸರ್, ನಮ್ಮ ಸಂಸ್ಥೆ ಏನ್ ಹೇಳುತ್ತೆ ಅಂದ್ರೆ ಪ್ರತಿ ಗ್ರಾಮ ಪಂಚಾಯತಿಗೂ ವಿಡಿಯೋ ಅವಶ್ಯ ಕೊಡಬೇಕು ಅನ್ನೋದು ಸರ್. ಅದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ಅದು ಕೊಟ್ರೆ ಒಳ್ಳೇದು ಸರ್. ಇನ್ನು ಕೊಟ್ಟರೆ ಅದನ್ನ ಒಂದು ಕೆಲಸ ಒಳ್ಳೇದು ಅಂತ. ಒಳ್ಳೇದು ಸರ್. ಸರ್, ನಾವೀಗ ನಮ್ಮ ಸಂಸ್ಥೆ ಮೂಲಕ ನಿಮ್ಮನ್ನೆಲ್ಲ ಒಟ್ಟುಗೂಡಿಸಿ ತಾಲೂಕು ಸಮಾವೇಶ, ಜಿಲ್ಲಾ ಸಮಾವೇಶ, ರಾಜ್ಯ ಸಮಾವೇಶ ಮಾಡ್ತೀವಿ ಸರ್. ಅದಕ್ಕೆ ನೀವೆಲ್ಲ ಸಹಕಾರ ಕೊಡ್ತೀರಾ? ನಾವೆಲ್ಲ ಸಹಕಾರ ಕೊಡ್ತೀವಿ ಸರ್. ಇದ್ರ ಸಂಬಂಧ ಕೊಡ್ತೇವೆ ಸರ್. ಏನೆಲ್ಲ ಇದಾವೆ ಬೇಡಿಕೆಗಳು, ಅಷ್ಟು ಸೌಲಭ್ಯಗಳು ಸಿಗ್ಲಿ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಾ? ಹೌದು ಸರ್.
ಅಂದ್ರೆ ಏನ್ ಕೇರಳ ಮಾದರಿಯಲ್ಲಿ ಏನು ಅಭಿವೃದ್ಧಿ ಕಾಣ್ತಾ ಇದಾವೆ ಸೌಲಭ್ಯಗಳು ಅದು ಇಷ್ಟು ನಮ್ಮ ಕರ್ನಾಟಕದಲ್ಲಿ ಬರ್ಬೇಕು. ಈ ರೀತಿನೂ ಬರ್ಬೇಕು ಸರ್. ಬಂದಾಗ ಮಾತ್ರ ಏನಾದ್ರು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಬರುವಂತ ಅನುದಾನಗಳನ್ನ ಹಳ್ಳಿಗಳಿಗೆ ಹಾಕಿ ಒಂದು ಗ್ರಾಮವನ್ನ ರಾಮರಾಜನ್ ಮಾಡಬಹುದು ಅನ್ನೋದು ನಿಮ್ಮ ಅಭಿಪ್ರಾಯ. ಅಭಿಪ್ರಾಯ. ಓಕೆ ಸರ್. ಇನ್ನು ನೀವು ಟೈಮಲ್ಲಿ ಇನ್ನೂ ಬೇರೆ ಬೇರೆ ಕೆಲಸ ಕಾರ್ಯಗಳು ಮಾಡೋದ್ರಲ್ಲಿ ಇದೆ ಸರ್. ಹೌದು ಸರ್. ಹೌದು. ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡಬೇಕು, ಸಮಾಜ ದೃಷ್ಟಿಯಿಂದ ಒಳ್ಳೆ ಅಭಿಪ್ರಾಯ ಚುನಾಯಿತ ಪ್ರತಿನಿಧಿಗಳಾಗಿದ್ದೀರಾ, ಒಳ್ಳೆ ಮಾಡಬೇಕು ಅನ್ನೋದು ಅಭಿಪ್ರಾಯ ಇದೆ. ಆಸೆ ಇದೆ ಸರ್ ನಮಗೆ. ಸರಿ ಸರ್. ಸರ್ಕಾರದಿಂದ ಬರತಕ್ಕಂತ ಅನುದಾನ ಅದೊಂದೇ ಕೊರತೆ ಇರುತ್ತೆ. ಸರಿ ಸರ್, ಅದೊಂದು ಕೊರತೆ ಇದಾದ್ರೆ ನೀವು ಅಭಿವೃದ್ಧಿ ಪಡಿಸಬಹುದು. ಇನ್ನು ಕೇರಳ ಟೈಪ್ ನಾವು ನಮ್ಮ ರಾಜ್ಯ ಅಭಿವೃದ್ಧಿ ಪಡಿಸಬಹುದು ಅನ್ನೋದು ನಿಮ್ಮ ಅಭಿಪ್ರಾಯ. ಅಭಿಪ್ರಾಯ ಸರ್. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಅಮೂಲ್ಯ ಸಮಯ ನೀಡಿ ಈವರೆಗೂ ನಮ್ಮ ಸಂಸ್ಥೆಗೆ ಸಂದರ್ಶನ ನೀಡಿದ್ದಕ್ಕೆ ನಮ್ಮ ಗ್ರಾಮ ಸಾಮಾಜಿಕ ಸೇವಾ ಸಂಸ್ಥೆ ಅಭಿನಂದನೆಗಳು ಸರ್. ನಿಮಗೆ